ಕೂತ್ಕೊಳ್ರ. ಕೊಡಿ. ತಾತ, ನಾವು ಚಿಕ್ಕವರಿದ್ದಾಗ ಹೀಗೆ ಅಜ್ಜಿ ಮನೆಗೆ ಹೋಗಿ ನೆಲದ ಮೇಲೆ ಕುತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಆದ್ರೆ ಅಜ್ಜಿ ಹೋದ್ಮೇಲೆ ಅದೆಲ್ಲ ಬರೀ ನೆನಪಾಗೆ ಉಳ್ಕೊಂಡ್ಬಿಡ್ತು ತಾತ. ಆದ್ರೆ ಇವತ್ತು ನೋಡಿ ಆ ನೆನಪುಗಳೆಲ್ಲ ಕಣ್ಮುಂದೆ ಬರ್ತಾ ಇದೆ. ಬಡತನ ಅಂತಂದ್ರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಅಂತಲ್ಲ. ಬಡತನ ಅಂತಂದ್ರೆ ನೆಮ್ಮದಿಯಾಗಿ ಊಟ ಮಾಡೋ ಪರಿಸ್ಥಿತಿ ಇಲ್ಲದೆ ಇರೋದು ಅಂತ. ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ರೆ ಇದ್ರೆ ಇನ್ನು ನಮಗಿಂತ ಶ್ರೀಮಂತರು ಇನ್ಯಾರಿದ್ದಾರೆ ಹೇಳು? ನಿಜ ತಾತ, ಮನೇಲಿ ಎಲ್ರೂ ಮನಸ್ಸು ಚೆನ್ನಾಗಿದ್ರೆ ನಾವು ಗುಡಿಸ್ಲಲ್ಲೇ ಇದ್ರು ಅರಮನೆ ಇದೀವಿ ಅಂತ ಅನ್ಕೋಬಹುದು. ಆದ್ರೆ ಏನು? ಆದ್ರೆ ಅಮ್ಮಂಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಅವ್ರ ಹೆರಿಗೆ ಆದ್ಮೇಲೆ ಬಾಣಂತನ ಈ ಮನೇಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಜೀವನದಲ್ಲಿ ಏನೇನೋ ನಡೀತಾ ಇದೆ ಅಲ್ವೋ? ಬಂದಂತೆ ಹೋದರೆ ಬಂಧನವಿಲ್ಲ ಅಂತ ಅನ್ನೋ ಮಾತು ಕೇಳಲಿಲ್ವಾ ನೀನು? ನೋಡು, ನಮ್ಮ ಪಾಲಿಗೆ ಏನೇನು ಬರುತ್ತೋ ಅದನ್ನೆಲ್ಲ ಸ್ವೀಕರಿಸೋಣ. ಮುಂದೆ ಏನಾಗುತ್ತೋ ಆಗಲಿ ಅದನ್ನ ಎದುರಿಸೋಣ. ಸಾಧ್ಯವಾದಷ್ಟು ಬೇಗ ಈ ಮನೇನ ಬಿಡಿಸ್ಕೊಳ್ಳೋಣ. ತುಳಸಿಗೆ ಹೆರಿಗೆ ಆದಮೇಲೆ ಅವಳನ್ನ ಈ ಮನೆಗೆ ಕರ್ಕೊಂಡು ಬರೋಣ. ಆ ನಂಬಿಕೆ ನನಗೆ ಈಗಲೂ ಇದೆ ತಾತ. ಆದ್ರೆ ಅಲ್ಲಿವರೆಗೂ ಅಮ್ಮಂಗೆ ಈ ವಿಷಯ ಗೊತ್ತಾಗದೇ ಇದ್ರೆ ಸಾಕು. ಅದೇನು ನಂಬಿಕೆ ಇದೆಯೋ ಏನೋ, ಇವರೆಲ್ಲ ಅಲ್ಪ ತೃಪ್ತಿಗಳು. ಎಟಿದ್ದೇ ಇರೋ ದ್ರಾಕ್ಷಿ ಹುಳಿ ಅನ್ನೋ ಹಾಗೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ರುಚಿ ಜಾಸ್ತಿ ಅಂತ ಹೇಳ್ತಾರೆ. ಮನಸ್ಸುಗಳು ಚೆನ್ನಾಗಿದ್ರೆ ಗುಡಿಸ್ಲೇ ಅರಮನೆ ಅಂತೆ. ಅರಮನೆಯಲ್ಲಿ ಎ ಸಿ ಹಾಕ್ಕೋಬೋದು, ಗುಡಿಸ್ಲಲ್ಲಿ ನಾವೇ ಬೀಸಣಿಗೆ ತಗೊಂಡು ಗಾಳಿ ಬೀಸ್ಕೋಬೇಕು. ಹೇ ಜುಗ್ಗ, ನಾನಾಗಲೇ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ? ನೋಡು, ನೆಮ್ಮದಿಯಾಗಿ ಊಟ ಮಾಡೋನು ಯಾವತ್ತಿದ್ರೂ ಶ್ರೀಮಂತಾನೆ. ಊಟ ಮಾಡೋವಾಗ ನೆಮ್ಮದಿ ಇಲ್ಲದೆ ಏನೇನೋ ಯೋಚನೆ ಮಾಡಿಕೊಂಡು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತಾನೆ ಊಟ ಮಾಡ್ತಾನೆ ನೋಡು, ಅವನು ಯಾವತ್ತಿದ್ರೂ ಭಿಕಾರಿನೇ ಕಣ. ಅರ್ಥವಾಯಿತು ಬಿಡಿ, ಬಹಳ ಒಳ್ಳೆ ಬಿರುದೆ ಕೊಟ್ರಿ. ಈಗ ನೆಮ್ಮದಿಯಾಗಿ ಊಟ ಮಾಡ್ತೀನಿ.